ಬೇಕು ಅಂತೇಳಿ ಪ್ರತಿಯೊಬ್ಬ ನಾಯಕನ ತಲೆಯಲ್ಲಿ ಇದೆ ವಿನಃ ಇಲ್ಲಿಯ ಸಮಸ್ಯೆಗಳ ಬಗ್ಗೆ, ಇಲ್ಲಿಯ ಸ್ಕೂಲ್ಗಳ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ನಮ್ಮ ಪತ್ರಿಕೆಗಳು, ಮಾಧ್ಯಮಗಳು ಸಾಕಷ್ಟು ಪ್ರಸಾರ ಮಾಡಿದವು. ರೆಸ್ಪಾನ್ಸಿಬಲ್ ಪತ್ರಿಕೆಗಳಂತೂ ಶಾಲೆಗಳಿಗೆ ಎಲ್ಲಿ ಶಾಲೆ ಕಟ್ಟಡ ಬಿದ್ದಿದ್ದಾವೆ, ಏನು ಮಾಡಿದಾವೆ, ಯಾವ ಪರಿಸ್ಥಿತಿ ಇದೆ, ಎಂಥ ಕಲಿಸೋ ಪರಿಸ್ಥಿತಿಗಳು ಅದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರು ಸಹಿತ ಅದ್ರ ಬಗ್ಗೆ ಏನು ಇಲ್ಲಿವರೆಗೆ ಕೊಡ್ತೀವಿ ರೀ, ಮಾಡ್ತೀವಿ ರೀ, ಮಾಡೋಕೆ ಹಾಕೀವಿ ರೀ, ಬರೀ ಆಶ್ವಾಸನೆಗಳು ಇಲ್ಲಿ ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಸಂದರ್ಭದಲ್ಲಿ ಮೆಜಾರಿಟಿ ಅಬ್ಸಲ್ಯೂಟ್ ಇದ್ದಾಗ ಯಾರು ಮುಖ್ಯಮಂತ್ರಿ ಇದ್ರೆ ಏನು ರೀ, ಕೆಲಸ ಅದನ್ನ ಮಾಡ್ಬೇಕಲ್ಲ. ಈಗೇನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ಏನು ನಂದನವನ ಆಗ್ತದನ? ಈಗೇನದು ಅದಾಗೋದು ಅದೇ ರೀತಿಯಾಗಿ ಮುಂದುವರಿಯುವಂಥದ್ದು. ಹೌದು ಬಿಡಪ್ಪ, ಸ್ವರ್ಗ ಆಗ್ತದೆ, ಮತ್ತೇನೋ ಆಗ್ತದೆ ಅಂದ್ರೆ ಮಾತು ಬೇರೆ ಏನೂ ಇಲ್ಲ. ಅವ್ರು ತಮ್ಮ ಮಂದಿಗೆ ತಾವು ಅನುಕೂಲ ಮಾಡಿಕೊಡುವಂಥದ್ದು, ಇವ್ರು ತಮ್ಮ ಮಂದಿಗೆ ತಾವು ಅನುಕೂಲ ಮಾಡಿಕೊಡುವಂಥದ್ದು. ಸಿದ್ದರಾಮಯ್ಯರು ಅಹಿಂದಕ್ಕಂದ್ರೆ ಅವರು ಒಕ್ಕಲಿಗ ಸಮುದಾಯಕ್ಕೋ ಲಿಂಗಾಯ ಸಮುದಾಯಕ್ಕೋ ಹೆಲ್ಪ್ ಮಾಡುವಂಥ ನೇಚರ್ದಲ್ಲ ಇದ್ದಾರೆ ವಿನಃ ಇಡೀ ಒಟ್ಟು ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಯಾವ ನಾಯಕನೂ ಮಾಡ್ತಾ ಇಲ್ಲ. ಇದೇ ಒಂದು ನೋವಿನ ಸಂಗತಿ. ಇದನ್ನು ಮತದಾರರು ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಎರಡೂ ಪಕ್ಷಗಳ ಬಗ್ಗೆ, ಜೊತೆಗೆ JDS ಬಗ್ಗೆ ಸಹಿತ. ಯಾಕಂದ್ರೆ ಅವರು JDS ಅವರು ಇದೇ ರೀತಿ ನೆಲಗಟ್ಟಿನಲ್ಲೇ, ಜಾತಿ ನೆಲಗಟ್ಟಿನಲ್ಲೇ, ಧರ್ಮದ ನೆಲಗಟ್ಟಿನಲ್ಲೇ ನಮ್ಮ ಜನರನ್ನು ಹೊಡಿತಾ ಆಡ್ತಾ ಬಂದಿದ್ದು ನಾವು ಇತಿಹಾಸ ತುಂಬ ನೋಡ್ಕೊತ ಬಂದಿದ್ದೀವಿ. ಈಗೂ ಅದು ನಡೆದದ. ಈಗ ಅದನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಅಂದ್ರೆ ಇದರ ಅರ್ಥ ಬರೀ ಶಾಸಕ ಖರೀದಿ ಮಾಡ್ಕೊಳ್ಳೋದು, ಅಧಿಕಾರ ಹಿಡ್ಕೊಳ್ಳೋದು, ಮತ್ತು 5 ವರ್ಷ ಜಗ್ಗೋದು, 2 ವರ್ಷ ಜಗ್ಗೋದು, 3 ವರ್ಷ ಜಗ್ಗೋದು, ಅದರಲ್ಲಿ ಮಂದಿ 4 ಮಂದಿ ಕಡೆ ಬರೋದು, ಇದು ನಡೆದು ಈ ದಿಶೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರನು BJP ಸರ್ಕಾರದಿಂದ ಏನು ಹೊರತಿಲ್ಲ, ಏನೋ ಒಂದಿಷ್ಟು ಗ್ಯಾರಂಟಿ ಕೊಟ್ಟು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅನ್ನುವಷ್ಟರಲ್ಲೇ ಇದೆಲ್ಲ